ಗಿರಿ ಬಿರಿ ಗಿರಿ ಲೈಫ್ ಇಷ್ಟೇನೆ ಗಿರಿ ಗಿರಿ ಕಯಕ್ಕೆ ನಮಸ್ಕಾರ ಸ್ನೇಹಿತರೆ, ರೇಖಾ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ರಿಯಲ್ ಆಫ್ಟರ್ನೂನ್ ರೊಟೀನ್ ಅಂದರೆ ಮಧ್ಯಾಹ್ನದ ಊಟಕ್ಕೆ ಏನು ಯಾವ ರೀತಿಯಾಗಿ ನಾನು ಅಡುಗೆ ಮಾಡ್ತೀನಿ ಅದನ್ನು ನೋಡೋಣ. 3 ಐಟಮ್ ಮಾಡ್ತಾಯಿದ್ದೀನಿ ಇವತ್ತು. ಅದ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಉಳ್ಕೊಂಡಿದ್ವು, ಅವನ್ನ ಕೂಡ ಸ್ವಲ್ಪವಾಗಿ ಮುಗಿಸ್ತಾ ಬರೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನಾನು ಈಗ ಮಧ್ಯಾಹ್ನದ ಅಡುಗೆಗಾಗಿ ಅಡುಗೆ ಮನೆಗೆ ಬಂದಿದ್ದೀನಿ, ಕಿಚನ್ಗೆ ಬಂದಿದ್ದೀನಿ. ಫಸ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ 2 ಸಾರಿ ತೊಳ್ಕೊಂಡು ಅದನ್ನು ಒಲೆ ಮೇಲೆ ಇಡ್ತೀನಿ. ನಾರ್ಮಲಿ ನಾನು ತೊಗರಿ ಬೇಳೆಯನ್ನೇ ಯೂಸ್ ಮಾಡೋದು ಸಾಂಬಾರಿಗೆ. ಹೆಸರು ಬೇಳೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ, ನೋಡಬೇಕು ಇನ್ನು ಶಿಫ್ಟ್ ಮಾಡಬೇಕಾ ಏನೋ ಅಂತ. ಸೊ ಇಲ್ಲಿ ಒಂದು ಒಲೆ ಮೇಲೆ ತೊಗರಿ ಬೇಳೆನ ಬೇಯಿಸೋಕ್ಕಿಟ್ಟಿದ್ದೀನಿ, ಇನ್ನೊಂದು ಒಲೆ ಮೇಲೆ ನಾನು ಅನ್ನಕ್ಕೆ ಇಟ್ಕೋತೀನಿ. ಇವತ್ತು ಬರ್ನರ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ದೆ, ಸೊ ಅದರಲ್ಲೆಲ್ಲ ಸ್ವಲ್ಪ ನೀರು ಹಾಗೇ ಇತ್ತು. ಅದಕ್ಕಾಗಿ ಬೇಗ ಸ್ಟವ್ ಹತ್ತಾನೇ ಇರಲಿಲ್ಲ. ನೀವು ನೋಡ್ಬೋದು, ನಾನು 2-3 ಸತಿ ಟ್ರೈ ಮಾಡಿ ಆಮೇಲೆ ಅದಕ್ಕೆ ಹತ್ತಿತು. ಮತ್ತೇನು ಪ್ರಾಬ್ಲಮ್ ಆಗಿರಲಿಲ್ಲ. ಈ ಬರ್ನರ್ ಒಳಗಡೆ ಅದಿನ್ನೂ ವೆಟ್ಟಿತ್ತಲ್ವ, ನೀರಿತ್ತು, ಅದನ್ನೆಲ್ಲ ಮತ್ತೆ ಒರೆಸಿ ಆಮೇಲೆ ನಾನು ಮತ್ತೆ ಒಲೆ ಕತ್ತಿಸಿದಾಗ ಕತ್ತಿತು ನೀಟಾಗಿ. ಸೊ ಅದು ಆ ಕಡೆ ಇರೋದು ದೊಡ್ಡ ಒಲೆ, ರೈಟ್ ಸೈಡ್ ಏನು ಬೇಳೆ ಬೇಯ್ತಾ ಇದೆ ಅಲ್ಲ, ಇದು ಚಿಕ್ಕದು. ಸೊ ಒಂದು ಸಾರಿ ಅನ್ನದ ಕುಕ್ಕರ್ ಇಟ್ಕೊಂಡ್ಮೇಲೆ ನಾನು ಬೇಗ ತರಕಾರಿ ಹೆಚ್ಕೋತೀನಿ. ಆ ಕಡೆ ಸಾಂಬಾರಿಗೆ ಇವತ್ತು ಒಂದು ಕ್ಯಾಬೇಜ್ ಇತ್ತು, ಅರ್ಧ ಕಟ್ ಮಾಡಿರೋದು, ಅಲ್ಲದೆ ಒಂದು ಪುಟ್ಟ ಬಟಾಟೆ ಸೇರಿಸಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾರ್ಮಲಿ ಕ್ಯಾಬೇಜದು ಪಲ್ಯ ಮಾಡ್ತೀವಿ, ಸಾಂಬಾರು ಮಾಡೋದು ಕಡಿಮೆನೇ. ಇವತ್ತು ಸ್ವಲ್ಪ ಇತ್ತಲ್ವ ಅದು, ಅದಕ್ಕೇ ಸಾಂಬಾರಿಗೆ ಅಂತಲೇ ಕಟ್ ಮಾಡಿಕೊಂಡೆ. ಚೆನ್ನಾಗಾಗತ್ತೆ ಆ್ಯಕ್ಚುಲಿ. ನನಗೆ ಚಿಕ್ಕವಳಿದ್ದಾಗೆಲ್ಲ ಫೇವ್ರೇಟ್ ಆಗಿತ್ತು, ಬಟ್ ಇತ್ತೀಚೆಗೆ ಮಾಡ್ತಿರಲಿಲ್ಲ. ಇವತ್ತು ಅವಕಾಶ ಬಂತು. ಸೊ ಇವೆರಡನ್ನು ಸೇರಿಸಿ ಇದಕ್ಕೆ ನಾರ್ಮಲಿ ಸ್ವಲ್ಪ ಅರಿಶಿನ ಎಣ್ಣೆ ಕೂಡ ಹಾಕ್ಬೋದು, ನಾನಿಲ್ಲಿ ಹಾಕ್ತಾ ಇಲ್ಲ, ಹಾಗೇ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ 2 ಕುಕ್ಕರು ಒಲೆ ಮೇಲಿದೆ. ಮೀನ್ವೈಲ್ ಇಲ್ಲಿ ನೋಡಿ, ನಾನು ನೆನ್ನೆ ಹಾಕ್ಕೊಂಡಿದ್ದ ಒಂದು ಏನು ಕಾಟನ್ ಡ್ರೆಸ್ ನಿಮ್ಗೆ ತೋರಿಸಿದ್ನಲ್ವ, ಅದನ್ನು ಇವತ್ತು ತೊಳೆಯೋದಕ್ಕೆ ಹಾಕಿದ್ದೆ. ಪುಣ್ಯ ನೆನಪಾಯಿತು, ನಾನು ಒಂದು ಬಕೆಟಲ್ಲಿ ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ನೆನೆಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಲರ್ ಹೋಗಿದೆ. ಬೇರೆ ಬಟ್ಟೆಗಳ ಜೊತೆ ಮಷೀನಿಗೆ ಏನಾದರೂ ಹಾಕಿದ್ರೆ ಖಂಡಿತ ಆ ಬಟ್ಟೆಗಳೆಲ್ಲ ಕಲರ್ ಆಗುತ್ತೆ. ಆಲ್ರೆಡಿ ನನ್ನ ಮಗನ ಒಂದು ಹೊಸ ಜೀನ್ಸ್ ಪ್ಯಾಂಟ್ ಹಾಕಿದ್ದೆ, ಅದ್ರ ಕಲರ್ ಹೋಗ್ಬಿಟ್ಟು, ಬೇರೆ ಎಲ್ಲ ಡಾರ್ಕ್ ಕಲರ್ ಬಟ್ಟೆನೇ ಇದ್ವು, ಬಟ್ ಅವನದೇ ಒಂದು ಹೊಸ ಟಿ ಶರ್ಟ್ ಇತ್ತು, ಆ ಟಿ ಶರ್ಟು ಕಲರ್ ಆಗಿಬಿಟ್ಟಿದೆ. ಇನ್ನು ಅದನ್ನು ಡಿಸ್ಕಾರ್ಡ್ ಮಾಡಿ ಬೇರೆ ತೊಗೋಬೇಕು ಆ್ಯಕ್ಚುಲಿ. ಈ ಬಟ್ಟೆ ಏನಾದರೂ ನಾನು ಮಷೀನಿಗೆ ಹಾಕಿದರೆ ನೆನಪಿಲ್ಲದೆ ಎಲ್ಲ ಬಟ್ಟೆ ಕಲರ್ ಆಗ್ತಾಯಿತ್ತು, ಪುಣ್ಯ ನೆನಪಾಯಿತು. ಸೊ ಇದು ಸ್ವಲ್ಪ ಕಲರ್ ಹೋಗಿದೆ, ಇನ್ನೊಂದು 2 ವಾಶು ಹೀಗೇ ಸಪ್ರೇಟಾಗಿ ಮಾಡಬೇಕು. ಮತ್ತು ಅಡುಗೆ ಮನೆಗೆ ಬರೋಣ. ಇಲ್ಲಿ ಒಂದಿಷ್ಟು ನಿಂಬು ತರಿಸ್ಕೊಂಡಿದ್ದೆ ಉಪ್ಪಿನಕಾಯಿ ಮಾಡಬೇಕಂತ. ಇವತ್ತು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮತ್ತೊಂದು ಒಲೆ ಮೇಲೆ ಲಿಂಬು ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನು ಆಚೆ ಕಡೆ ನಾನು ಬೇರೆ ತರಕಾರಿ ಎಲ್ಲ ಹೆಚ್ಕೋತೀನಿ. ಇಲ್ಲಿ ನೋಡ್ಬೋದು, ನಾನು ಕುಕ್ಕರು ತೋರಿಸ್ತಾ ಇದ್ದೀನಲ್ವಾ ಯಾವ ರೀತಿ ಉಕ್ಕು ಬರುತ್ತೆ ಅಂತ. ಇದು ಸ್ವಲ್ಪ ಚಿಕ್ಕ ಕುಕ್ಕರು, ಸ್ಟವ್ ಮತ್ತು ಮ್ಯಾಕ್ಸಿಮಮ್ಗಿಲ್ಲ, ಅದು ಮೊದಲನೇದೇ ಸಣ್ಣ ಉರಿ ಇರೋ ಒಲೆ ಮೇಲೆ ಇಟ್ಟಿದ್ದೀನಿ, ಅದರಲ್ಲೂ ಕೂಡ ಮೀಡಿಯಮ್ಗೆ ಇಟ್ಟಿದ್ದೀನಿ, ಆದರೂ ಕೂಡ ಈ ರೀತಿ ಉಕ್ಕತ್ತೆ. ಆಮೇಲೆ ಆ ಕಡೆ ದೊಡ್ಡ ಕುಕ್ಕರ್ ಇದೆ ಅಲ್ವಾ, ಅದು ಸೀಟಿನೇ ಹೊಡೆಯಲ್ಲ, ಅದಂತೂ ಹೊಸದು ಬೇರೆ, ಎಷ್ಟು ತಿಂಗಳೂ ಆಗಿಲ್ಲ ತಗೊಂಡು. ಐ ಡೋಂಟ್ ನೋ ಯಾಕೆ ಕುಕ್ಕರ್ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ. ಇಲ್ಲ ಹ್ಯಾಂಡ್ಲ್ ಕಿತ್ತೋಗುತ್ತೆ, ಹೀಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇದೆ. ಅಲ್ಯೂಮಿನಿಯಂ ಕುಕ್ಕರಲ್ಲಿ ಮೊದಲು ಯೂಸ್ ಮಾಡೋ ಕುಕ್ಕರ್ಗಳಲ್ಲಿ ಈ ರೀತಿ ಇಶ್ಯೂ ಬರ್ತಾ ಇರಲಿಲ್ಲ, ಈ ಸ್ಟೀಲ್ ಕುಕ್ಕರ್ಗಳದ್ದೇ ಪ್ರಾಬ್ಲಮ್ಮು. ಇನ್ನು ಇವತ್ತು ಬದನೆಕಾಯಿ ಎಣ್ಗಾಯಿ ಮಾಡಬೇಕಂತ ಇದ್ದೀನಿ. ಸೊ ಬದನೆಕಾಯನ್ನು ಸ್ವಲ್ಪ ಹೆಚ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ, ಯಾಕೆಂದರೆ ಅದು ಫುಲ್ ಎಣ್ಣೆಯಲ್ಲೇ ನಾವು ಅದನ್ನು ಹುರಿತಾ ಇದ್ದರೆ ತುಂಬ ಹೊತ್ತು ಬೇಕಾಗುತ್ತೆ. ಅದಕ್ಕೇ ಈಚೆ ಒಲೆ ಮೇಲೆ ಬದನೆಕಾಯನ್ನು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನಾರ್ಮಲಿ ಬದನೆಕಾಯನ್ನು ಫುಲ್ ಕಟ್ ಮಾಡ್ಕೊಳ್ಳೋದಿಲ್ಲ, ಬಟ್ ಈ ಚಿಕ್ಕ ಬದನೆಕಾಯಲ್ಲಿ ಒಮ್ಮೊಮ್ಮೆ ಅದು ಹುಳುಕೆಲ್ಲ ಬಂದಿರುತ್ತಲ್ಲ, ಸೊ ಅದಕ್ಕಾಗಿ ನಾನು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಫುಲ್ ಕಟ್ ಮಾಡಿದೆ, ಅಂದರೆ ಇಡೀ ಎಣ್ಗಾಯನ್ನು ಹಾಗೆ ಇಟ್ಟಿಲ್ಲ, ಸ್ವಲ್ಪ ಕಟ್ ಮಾಡಿದೆ ಅದು ಪೀಸಸ್ ಆಗಿ. ಈಗ ಒಂದು ಕುದಿ ಬರೋವರೆಗೆ ಇದನ್ನು ಕುದಿಸ್ಕೋಬೇಕು. ಈ ಬದನೆಕಾಯಿ ಸ್ವಲ್ಪ ಬೇಗನೆ ಬೇಯುತ್ತಲ್ವ, ಫುಲ್ ಬೇಯಿಸ್ಕೋಬಾರ್ದು, ಸ್ವಲ್ಪ ಅದು ಮೆತ್ತಗಾಗುವಷ್ಟು ಬೇಯಿಸ್ಕೋಬೇಕು. ನಾನು ಕೂಡ ಇಲ್ಲಿ ಅದನ್ನೇ ಮಾಡ್ತೀನಿ. ಇಲ್ಲಿ ಒಂದಿಷ್ಟು ಶೇಂಗಾ ಹುರ್ಕೋತಾ ಇದ್ದೀನಿ, ಅದು ಎಣ್ಗಾಯಿ ಪಲ್ಯಗೆನೆ. ಈ ಶೇಂಗಾವನ್ನು ಮೊದಲು ಹಾಗೇ ಡ್ರೈ ಆಗಿ ಹುರ್ಕೋತಾ ಇದ್ದೆ,
ಈಗ ಅದು ಸ್ವಲ್ಪ ಹುರಿದಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು ಕೆಲವು ಶೇಂಗಾ ಸ್ವಲ್ಪ ಅದರ ಸಿಪ್ಪೆಯ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಎಣ್ಣೆನ ಈಗ ಸೇರಿಸ್ಕೊಂಡೆ. ಎಣ್ಣೆ ಸೇರಿಸಿದ್ಮೇಲೆ ಇದಕ್ಕೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಾಡಿಕೊಂಡು ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಗೂ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಲೇಟಾಗಿ ಕೂಡ ಸೇರಿಸ್ಬೋದು, ಬಟ್ ಇಲ್ಲಿ ಒಂದೇ ಇತ್ತು ಅದರಿಂದ ನಾನು ಸೇರಿಸ್ಬಿಟ್ಟೆ. ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಒಂದು ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಟೊಮೆಟೊ ಬಾಡಬೇಕು, ಹಸಿಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದ್ರ ಜೊತೆಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೂ ಜೀರಿಗೆ, ಕೊತ್ತಂಬರಿ ಕಾಳು ಹಾಗೂ ಜೀರಿಗೆಯನ್ನು ಸೇರಿಸ್ಕೋತೀನಿ. ಅವುಗಳನ್ನು ಕೂಡ ಸ್ವಲ್ಪ ನೀಟಾಗಿ ಹುರ್ಕೋತೀನಿ. ಆ್ಯಕ್ಚುಲಿ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು. ಉಪ್ಪು ಸೇರಿಸ್ಕೊಂಡ್ರೆ ಟೊಮೆಟೊ ಇದೆಲ್ಲ ಬೇಗ ಇದಾಗತ್ತೆ, ಮೆತ್ತಗಾಗತ್ತೆ. ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ, ನಾನು ರುಬ್ಬುವಾಗ ಸೇರಿಸ್ಕೊಂಡಿದ್ದೆ. ಇಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ಕೋತೀನಿ. ಇನ್ನು ಖಾರಕ್ಕೆ ನಾನು ಹಸಿಮೆಣಸನ್ನೇ ಜಾಸ್ತಿ ಯೂಸ್ ಮಾಡಿದ್ದೀನಿ. ಇದ್ರ ಬದಲು ಸ್ವಲ್ಪ ಅರ್ಧ ಇದನ್ನು ಈ ಹಸಿಮೆಣಸು ಈಗ ನಾನು ಹಾಕಿರೋದ್ರ ಅರ್ಧ ಹಾಕ್ಕೊಂಡು ಉಳಿದಿದ್ದಕ್ಕೆ ಕೆಂಪು ಮೆಣಸು ಅಥವಾ ಮೆಣಸಿನ ಪುಡಿಯನ್ನು ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಟೇಸ್ಟ್ ವೈಸ್ ಹಸಿಮೆಣಸಿನ ಟೇಸ್ಟೇ ಇಷ್ಟ, ಆದ್ದರಿಂದ ನಾನು ಹಸಿಮೆಣಸನ್ನೇ ಸೇರಿಸ್ಕೊಂಡಿದ್ದೀನಿ. ಸೊ ಇದೀಗ ಇವೆಲ್ಲ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಮೆತ್ತಗಾಗಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು, ಅಷ್ಟು ಹುರ್ಕೋಬೇಕು. ಆಮೇಲೆ ಇದನ್ನು ತಣಿಸ್ಕೋಬೇಕು. ಮೀನ್ ವೈಲ್ ಆಚೆ ಕಡೆ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಅಲ್ಲದೆ ಕಾಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಸೊ ಅವೆಲ್ಲವನ್ನು ಸೇರಿಸ್ಕೊಂಡು ಆಮೇಲೆ ರುಬ್ಬಬೇಕು. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ತೀನಿ. ಆ ಕೊತ್ತಂಬರಿ ಸೊಪ್ಪು ಕೂಡ ತೀರಾ ಹಸಿ ಇರಬಾರ್ದು ಅದು, ಆದ್ದರಿಂದ ಈ ಬಿಸಿ ಇರುವಾಗಲೇ ಸೇರಿಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಿ ತಣಿಯೋಕ್ಕೆ ಸೈಡಿಗೆ ಇಟ್ಬಿಡ್ತೀನಿ. ಇಲ್ಲಿ ನಾನು ಟೊಮೆಟೊ ಕಾಯಿಯ ಹಸಿ ಮಾಡ್ತಾ ಇದ್ದೀನಿ. ಇಲ್ಲಿ ಉದ್ದಿನಬೇಳೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೆ, ಅದಕ್ಕೆ ಉದ್ದಿನಬೇಳೆ ಹಾಗೂ ಹಸಿಮೆಣಸನ್ನು ಹಾಕ್ಕೊಂಡೆ. ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ್ಮೇಲೆ ಸಾಸಿವೆ ಕಾಳನ್ನು ಹಾಕ್ಕೊಂಡೆ. ಅದು ಚಟ್ಪಟಿ ಆಗೋಷ್ಟೊತ್ತಿಗೆ ಟೊಮೆಟೊ ಕಾಯನ್ನು ಕೊರೆದು ಇದಕ್ಕೆ ಹಾಕಿದ್ದೀನಿ. ಈ ಸ್ಟೇಜಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು. ಉಪ್ಪು ಹಾಕಿದರೆ ಬೇಗ ಅದು ಬೇಯುತ್ತೆ. ಈಗ ಟೊಮೆಟೊ ಕಾಯಿ ಇದೆ ಅಲ್ವಾ, ಇದು ಈ ಒಗ್ಗರಣೆ ಜೊತೆಗೆ ಬೇಯಬೇಕು. ಅಷ್ಟು ಅಂದರೆ ಹುರ್ಕೋಬೇಕು, ನೀರು ಹಾಕಬಾರ್ದು. ಅದರಲ್ಲೇ ನೀರಿನ ಅಂಶ ಇರುತ್ತೆ, ಅದು ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಅದು ಫುಲ್ ಮೆತ್ತಗಾದ್ಮೇಲೆ, ಆ ಟೊಮೆಟೊ ಕಾಯಿ ಫುಲ್ ಬೆಂದ ಮೇಲೆ ಅದನ್ನು ನಾವು ಕೆಳಗೆ ಇಳಿಸಿಟ್ಕೊಂಡ್ರೆ ಆಯಿತು. ಆಮೇಲೆ ಅದು ತಣ್ಣಗಾದ್ಮೇಲೆ ಮುಂದಿನ ಕೆಲಸ ಮಾಡೋಣ. ಸೊ ಇಲ್ಲಿ ಟೊಮೆಟೊ ಕಾಯಿಯ ಹಸಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಸಿ ಮಾಡಿದ್ನಲ್ವ, ಅದಕ್ಕೆ ಬರೇ ಬೇಳೆ ಕಾಯಿ ತಿರುಳನ್ನು ರುಬ್ಬಿಟ್ಕೊಂಡಿದ್ದೀನಿ. ಆಮೇಲೆ ಮತ್ತೊಂದು ಜಾರಲ್ಲಿ ಇವು ಮಸಾಲೆ ಹಾಕಿಬಿಟ್ಟು ರುಬ್ಬಿದ್ದೀನಿ ಸಾಂಬಾರಿಗೆ. ಇದಕ್ಕೇನಿಲ್ಲ, ಕಾಯಿ ತುರಿ, ಆಮೇಲೆ ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣು, ಆಮೇಲೆ ನಾನು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಗೂ ಮೆಣಸಿನ ಪುಡಿ, ಇವಿಷ್ಟನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ಇದನ್ನೀಗ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಗೂ ಹೋಳಿತ್ತಲ್ವ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಜೊತೆಗೆ ಈ ಸ್ಟೇಜಲ್ಲಿ ನಾನು ಉಪ್ಪು ಹಾಗೂ ಬೆಲ್ಲವನ್ನು ಸೇರಿಸ್ಕೋತೀನಿ ರುಚಿಗೆ ತಕ್ಕಷ್ಟು. ಇದು ಚೆನ್ನಾಗಿ ಕುದಿಬೇಕು. ಸೊ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಕುದಿದಿದೆ ಸಾಂಬಾರು. ನೋಡಿ ಎಷ್ಟು ಬಿಸಿ ಇದೆ ಅಂತ. ನಿಮಗೆ ತೋರಿಸೋದಕ್ಕಾಗಿ ಒಮ್ಮೆ ಓಪನ್ ಮಾಡಿ ತೋರಿಸ್ತೀನಿ. ಇದು ಸಾಂಬಾರು ಚೆನ್ನಾಗಿ ಕುದಿದಿದೆ, ಇದ್ರ ಕೆಲಸ ಮುಗೀತು. ಈಗ ನಾನು ಇದನ್ನು ಆಚೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಪಲ್ಯ ಕೆಲಸಕ್ಕೆ ಬರ್ತೀನಿ. ಪಲ್ಯದು ಕೂಡ ನಾವು ಶೇಂಗಾ ಹುರಿದಿಟ್ಕೊಂಡಿದ್ವಲ್ವ, ಶೇಂಗಾ ಹಾಗೂ ಮಸಾಲೆ, ಅದು ತಣ್ಣಗಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಕಾಯಿ, ಹುಣಸೆಹಣ್ಣು, ನಾನು ಉಪ್ಪನ್ನು ಹುರಿಯುವಾಗ ಹಾಕಿರಲಿಲ್ಲ, ಸೊ ರುಬ್ಬುವಾಗ ಹಾಕ್ಕೊಂಡಿದ್ದೀನಿ. ಅವಷ್ಟನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಈಗ ಬೇಯಿಸಿದ ಬದನೆಕಾಯಿ ಇತ್ತಲ್ಲ, ಸ್ವಲ್ಪ ಮುಕ್ಕಾಲು ಬೆಂದಿದೆ ಬದನೆಕಾಯಿ, ಅದಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಕೂಡ ಚೆನ್ನಾಗಿ ಕುದಿಸ್ಬೇಕು. ಇದು ಸ್ವಲ್ಪ ಅಡಿಗೆ ಹಿಡ್ಕೊಳ್ಳುತ್ತೆ. ನೋಡಿ, ಬದನೆಕಾಯಿ ಇಷ್ಟು ಬೆಂದಿದೆ.
ಕಂಪ್ಲೀಟ್ಲಿ ಏನು ಮೆತ್ತಗಾಗಿಲ್ಲ. ಇದಕ್ಕೀಗ ಈ ಮಸಾಲೆಯನ್ನು ಹಾಕ್ತೀನಿ. ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಬೇಗ ಅಡಿಗೆ ಹಿಡ್ಕೊಳ್ಳುತ್ತೆ ಇದು ಬೇಯಿಸುವಾಗ. ಲಕ್ಷ್ಯ ಇರಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಬೇಕು, ನೀರು ಜಾಸ್ತಿ ಹಾಕಬಾರ್ದು. ಮತ್ತು ಹಾಗೆ ನೋಡ್ತಾ ಇರಬೇಕು, ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಅಡಿಗೆ ಹಿಡಿದು ಬಿಡುತ್ತೆ. ಕೆಂಪು ಮೆಣಸು ನಾನು ಆಲ್ರೆಡಿ ಹೇಳಿದಾಗೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ. ಇದು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ, ನನಗಿದು ಇಷ್ಟ. ಸೊ ಇದನ್ನು ಚೆನ್ನಾಗಿ ಕುದಿಸ್ತೀನಿ ನಾನೀಗ. ನಾನು ಈ ಕೆಲಸ ಎಲ್ಲ ಮಾಡುವಾಗ ಅಲ್ಲಿ ಮೊಬೈಲ್ ಹಚ್ಕೊಂಡು ಏನೋ ಕೇಳ್ತಾ, ಒಂದು ಪಾಡ್ಕಾಸ್ಟ್ ಹಚ್ಕೊಂಡಿದ್ದೆ, ಕೇಳ್ತಾ ಮಾಡ್ತಾಯಿದ್ದೆ. ಸೊ ಆ ರೀತಿ ಮಾಡೋದ್ರಿಂದ ನನಗೆ ಅಡುಗೆ ಮನೆಯಲ್ಲಿ ಅಂದರೆ ನಾನೊಬ್ಬಳೇ ಇಲ್ಲ, ಜೊತೆಗೆ ಯಾರೋ ಇದ್ದಾರೆ ಅಂತ ಹಾಗೂ ಅನಿಸುತ್ತೆ. ಸ್ವಲ್ಪ ಏನೋ ಹಾಗೆ ಮಾಡಿದ್ರೇ ಚೆನ್ನಾಗಿ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಆದ್ದರಿಂದ ನಾನು ಈ ರೀತಿ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ನೋಡಿ ಇದು ಪಲ್ಯ ಕುದೀತಾ ಇದೆ, ಬಟ್ ಇಷ್ಟು ಸಾಕಾಗಲ್ಲ. ಇನ್ನೂ ಒಂದು 6-7 ನಿಮಿಷ ಇದನ್ನು ಕುದಿಸ್ಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ಬೇಕಾದರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋತೀನಿ. ಹಾಗೂ ಇದೇ ರೀತಿ ಕುದಿದ ಮೇಲೆ ಅದನ್ನು ಬಂದ್ ಮಾಡಿದರೆ ಆಯಿತು. ಇದು ಮತ್ತೆ ತಣಿತಾ ಹೋದಾಗೆ ಸ್ವಲ್ಪ ಥಿಕ್ಕಾಗುತ್ತೆ. ಶೇಂಗಾ ಇದೆ ಅಲ್ವಾ, ಶೇಂಗಾ ಬೀಸಿರೋದ್ರಿಂದ, ರುಬ್ಬಿರೋದ್ರಿಂದ ಅದು ಥಿಕ್ಕಾಗುತ್ತೆ ಮತ್ತೆ. ಬಟ್ ಅಷ್ಟೇ, ಗಮನ ಇಟ್ಕೊಂಡ್ರೆ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ಶೇಂಗಾ ಯಾರಿಗೆ ಇಷ್ಟನೋ ಅವ್ರಿಗೆ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಅಲ್ಲಿಗೆ ಪಲ್ಯನೂ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನು ನಾವು ಟೊಮೆಟೊ ಹಸಿ ಮಾಡೋಣ. ನಾನು ಆಗಲೇ ಒಗ್ಗರಣೆ ಹಾಕಿ, ಒಗ್ಗರಣೆ ಜೊತೆ ಟೊಮೆಟೊ ಕಾಯನ್ನು ಬೇಯಿಸಿಟ್ಕೊಂಡಿದ್ನಲ್ವ, ಈಗ ಈ ಟೊಮೆಟೊ ಏನು ಬೇಯಿಸಿಟ್ಕೊಂಡಿರುವಂತಹ ಟೊಮೆಟೊಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿ ಕಾಯನ್ನು ಸೇರಿಸ್ಕೊಳ್ಳೋಣ. ಏನು ಗೊತ್ತಾ, ನಾವು ಇದು ಟಿಪಿಕಲ್ ಹವ್ಯಕರ ಅಡುಗೆ ಆಯಿತಾ, ಎಲ್ಲ ಕಡೆ ಮಾಡಲ್ಲ. ಹವ್ಯಕರ ಮನೆಯಲ್ಲಿ ಈ ಥರ ಒಂದು ಮಜ್ಜಿಗೆಯ ಪದಾರ್ಥ ಮಾಡೇ ಮಾಡ್ತಾರೆ. ಏನಂದರೆ ಒಂದು ಬೇಳೆ ಹಾಕಿರೋವಂತಹ ಪದಾರ್ಥ, ಅಂದರೆ ಅದು ಸಾಂಬಾರು ಇರ್ಬೋದು, ಇಲ್ಲ ಏನು ತೊವೆ ತಿಳಿಸಾರು ಏನಾದರೂ ಇರ್ಬೋದು. ಆ ಥರದ್ದು ಒಂದು ಐಟಮ್ ಮಾಡೇ ಮಾಡ್ತೀವಿ. ಒಂದು ಮಜ್ಜಿಗೆದು ಅಂದರೆ ಮೊಸರು ಮತ್ತು ಕಾಯಿ ರುಬ್ಬ ಹಾಕಿರೋದು, ಇಲ್ಲ ಕಾಯಿ ರುಬ್ಬ ಹಾಕ್ಬಿಟ್ಟು ಅದಕ್ಕೆ ಕಡದ ಮಜ್ಜಿಗೆ ಸೇರಿಸ್ಬೇಕು. ಆ ಥರದ್ದು ಯಾವುದಾದ್ರೂ ಒಂದು ಪದಾರ್ಥ ಇದ್ದೇ ಇರುತ್ತೆ ಅನ್ನದ ಜೊತೆಗೆ. ಇನ್ನೊಂದು ಪಲ್ಯ ಅಥವಾ ಚಟ್ನಿ. ಸೊ 3 ಪದಾರ್ಥ ಅನ್ನಕ್ಕೆ ಬೇಕೇ ಬೇಕು ನಮಗೆ ಮನೆಯಲ್ಲಿ ನಾರ್ಮಲ್ ಡೇಯಲ್ಲಿ. ಇನ್ನು ವಿಶೇಷ ಇದ್ದರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೂಡ ಇರುತ್ತೆ. ಸೊ ಇಲ್ಲಿ ನಾನೀಗ ಹಸಿ ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಈ ಟೊಮೆಟೊ ಫುಲ್ ತಣ್ಣಗಾಗಿದೆ, ಬಿಸಿ ಇರುವಾಗ ಹಾಕಬಾರ್ದು. ಇನ್ಮೇಲೆ ಇದಕ್ಕೆ ಆಲ್ರೆಡಿ ಉಪ್ಪಂತೂ ಹಾಕಾಗಿದೆ, ಒಗ್ಗರಣೆ ಆಗಿದೆ. ಮೊಸರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಹಸಿ ಕೂಡ ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿ ಇಷ್ಟೊತ್ತಿಗೆ ನನ್ನ ಮಗ ಬಂದುಬಿಟ್ಟಿದ್ದ ಕಾಲೇಜಿಂದ. ಅವನಿಗೆ ಬೆಳಗ್ಗೆ ಮಾಡಿದ ಫ್ರೈಡ್ ರೈಸ್ ಇತ್ತು, ಸ್ವಲ್ಪ ಅದನ್ನು ತಿನ್ನಪ್ಪ ಅಂತ ಹೇಳಿಬಿಟ್ಟು ನಾನಿದನ್ನು ಇಷ್ಟು ಅಡುಗೆಯನ್ನು ರೆಡಿ ಮಾಡಿದೆ. ಆಮೇಲೆ ಅವನು ಊಟ ಮಾಡ್ದ. ಸೊ ಇಲ್ಲಿಗೆ ಮಧ್ಯಾಹ್ನದ ಅಡುಗೆ ಮುಗಿಯಿತು. ಇನ್ನು ನೆಕ್ಸ್ಟು ಕ್ಲಿಪ್ ಏನು ನೀವು ನೋಡ್ತೀರಲ್ವ, ಅದು ನೆಕ್ಸ್ಟ್ ಡೇದು. ನೆಕ್ಸ್ಟ್ ಡೇ ಮಾರ್ನಿಂಗು ಒಂದಿಷ್ಟು ಪೆಂಡಿಂಗ್ ಇರೋ ಕೆಲಸಗಳನ್ನು ಮುಗಿಸ್ಕೊಂಡೆ. ಅವೇನೇನು ಅಂತ ನೋಡೋಣ ಬನ್ನಿ. ಇವತ್ತು ಆ್ಯಕ್ಚುಲಿ ಫುಲ್ ಡಸ್ಟಿಂಗ್ ಮಾಡಿಸ್ಬೇಕಿತ್ತು, ಕಂಪ್ಲೀಟ್ ಡಸ್ಟಿಂಗು. ಈ ಕವರ್ಸ್ ಹಾಕಿದ ಮೇಲೆ ಸೋಫಾ ಎಲ್ಲ ಕ್ಲೀನಾಗಿರಲಿಲ್ಲ. ಆದ್ದರಿಂದ ಇವತ್ತು ಸಾಕಷ್ಟು ದಿನಗಳು ಆಗಿದೆ ಅಲ್ವಾ, ಇದನ್ನು ವಾಶಿಗೆ ಕೂಡ ಹಾಕಬೇಕು. ಸೊ ಈ ಕವರ್ಸ್ ಎಲ್ಲ ತೆಗೆದಿಟ್ಕೋತಾ ಇದ್ದೀನಿ. ಹಾಲನ್ನು ಒಮ್ಮೆ ಬೇರೆ ಎಲ್ಲ ನೀಟ್ ಮಾಡಿಬಿಟ್ಟು ಈ ಕವರ್ಸ್ ಎಲ್ಲ ತೆಗೆದಿಟ್ಟು ಇದನ್ನು ವಾಶಿಗೆ ಹಾಕಬೇಕು. ಈಚೆ ಕಡೆ ಇಸ್ತ್ರಿ ಮಾಡೋದಕ್ಕೆ ಇಟ್ಕೊಂಡಿದ್ದು ಇದೆಲ್ಲವನ್ನು ಕೂಡ ತೆಗೆದು ನೀಟ್ ಮಾಡಿ ಇಡ್ತೀನಿ. ನಮ್ಮ ಮೇಡ್ ಇವತ್ತು ಕಂಪ್ಲೀಟ್ ಈ ಫರ್ನಿಚರು, ಸೋಫಾ, ಟೇಬಲ್ಲು ಎಲ್ಲನೂ ಡಸ್ಟಿಂಗ್ ಮಾಡ್ಕೋತಾರೆ. ಸೊ ಹಬ್ಬದಲ್ಲಿ ಒಂದು ರೀತಿ ಕ್ಲೀನ್ ಆದಾಗುತ್ತೆ. ಇವೆಲ್ಲ ವಾಶಿಗೆ ಹೋಗಬೇಕು. ಕ್ಯೂ ಇದೆ, ಯಾಕೆಂದರೆ ಆಲ್ರೆಡಿ ಅಲ್ಲಿ ಬಟ್ಟೆ ಸುಮಾರಿದೆ. ಮಧ್ಯ 1-2 ದಿನ ಮಳೆ ಬಂತಲ್ವ, ಸೊ ಬಟ್ಟೆಗಳು ಕೂಡ ಒಣಗ್ತಾ ಇರಲಿಲ್ಲ. ಅಲ್ಲದೆ ನಿನ್ನೆ ಅಷ್ಟೇ ಡೋರ್ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಇವತ್ತು ಸೋಫಾ ಕವರ್ಸ್ ಇದೆ, ಒಂದಿಷ್ಟು ಹೊಸ ಚಾದರ್ ತರಿಸಿದ್ದಿದೆ, ಅವು ಕೂಡ ವಾಶ್ ಆಗಬೇಕು. ಸೊ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇ ಆಗುತ್ತೆ ಇನ್ನು ಕವರ್ ಹಾಕೋದು. ನಾನು ಆ ಕಡೆ ಇರೋ ಸೋಫಾಗಳದ್ದೆಲ್ಲ ತೆಗೆದೆ. ಈಗ ಈ ಕಡೆ ಸೋಫಾದ್ದು, ನನ್ನ ಫೇವ್ರೇಟ್ ಸೋಫಾದ್ದು ಕೂಡ ಕವರನ್ನು ತೆಗೆದು ತೊಳೆಯೋದಕ್ಕೆ ಹಾಕ್ತೀನಿ. ಇದು ನನ್ನ ಟೇಬಲ್ ಇದೆ ಅಲ್ವಾ, ಇದು ಆಲ್ವೇಸ್ ಓವರ್ ಕ್ರೌಡೆಡ್. ಈ ವಯರ್ ಅಂತೂ ಚಾರ್ಜಿಂಗ್ ವಯರ್ಸ್ ಎಷ್ಟಿರುತ್ತೆ, ಲ್ಯಾಪ್ಟಾಪ್ದು, ಮೊಬೈಲ್ದು, ಆಮೇಲೆ ಕ್ಯಾಮ್ರಾ ಯೂಸ್ ಮಾಡಿದರೆ ಅದರದ್ದು, ಕೇಬಲ್ಗಳು ಏನು ಹಾರ್ಡ್ ಡಿಸ್ಕ್ದು ಕೇಬಲ್ ಅಂತೆ, ಅದು ಇದು ಎಲ್ಲದಕ್ಕೂ ವಯರ್ಲೆಸ್ ಮಾಡಬೇಕಪ್ಪ ಇನ್ನು.
ಯಾರಾದರೂ IT ಅವ್ರು ನೋಡ್ತಾ ಇದ್ರೆ ಎಲ್ಲ ವೈರ್ಲೆಸ್ ಮಾಡಿ ಆಯ್ತಾ ಇನ್ಮೇಲೆ. ಎಲ್ಲ ಮನೆಗಳಲ್ಲೂ ಏನು ಚಾರ್ಜಿಂಗ್ ಕೇಬಲ್ಸೇ ತುಂಬಿರ್ತವೆ ಸಾಕಷ್ಟು. ಅಲ್ಲದೆ ವಾಸ್ತು ಪ್ರಕಾರ ಆ ಕೇಬಲ್ ಎಲ್ಲ ಗಜಿಬಿಜಿ ಆಗಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ನೋ. ಓಕೆ. ಸೊ ನಾನು ಈ ಕಡೆ ಹಾಕಿದ್ದ ಏನು ಟೇಬಲ್ ಕ್ಲಾತು ಅವುಗಳನ್ನು ಕೂಡ ತೆಗೆದೆ ಎಲ್ಲವನ್ನು ಕೂಡ ವಾಶಿಗೆ ಹಾಕ್ತಾ ಇದ್ದೀನಿ. ಈಗ ಏನು ಗೊತ್ತಾ, ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಬಟರ್ಫ್ಲೈ ಅಂಟಿಸಿದ್ದೆ. ಹಾಗೆ ಆ ಡೋರ್ಗೆ ಒಂದು ಸೂರ್ಯನ ಏನು ಚಿತ್ರ ಅಲ್ಲ, ಅದು ಏನಂತ ಗೊತ್ತಿಲ್ಲ, ಡೆಕೋರೇಟಿವ್ ಐಟಮು, ಸೆಲ್ಫ್ ಅಡೆಸಿವ್ ಡೆಕೋರೇಟಿವ್ ಐಟಮು, ಅದನ್ನು ಅಂಟಿಸಿದ್ದೆ. ಅದರಲ್ಲೂ ಕೂಡ ಕೆಲವು ಪೀಸಸ್ಸು ಬಿದ್ದೋಗ್ತಾ ಇತ್ತು. ಎಷ್ಟೇ ಸಾರಿ ಅಂಟಿಸಿದ್ರು ಕೂಡ ಮತ್ತೆ ಅದು ಹಾಗೇ ಅಂಟ್ತಾ ಇರಲಿಲ್ಲ, ಅದಕ್ಕೆ ಆಲ್ರೆಡಿ ಇರೋ ಅಡೆಸಿವಿಂದ. ಆದ್ದರಿಂದ ಈಗ ಇಲ್ಲಿ ನನ್ನ ಹತ್ರ ಒಂದು ತೆಳುವಾದ 2-way ಟೇಪ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅಂಟಿಸ್ತಾ ಇದ್ದೀನಿ. ಸೊ ಇಲ್ಲಿ ಬಟರ್ಫ್ಲೈ ಎರಡನ್ನೂ ಕೂಡ ಅಂಟಿಸಾಯಿತು. ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು. ಈಗ ಆ ಡೋರಿಗಿರೋ ಗೋಲ್ಡನ್ ಕಲರ್ದು ಪೀಸ್ ಇದೆ ಅಲ್ಲ, ಅದನ್ನು ಕೂಡ ಅಂಟಿಸ್ತೀನಿ. ಬಟ್ ಈ 2-way ಟೇಪ್ ಇದೆಲ್ಲ, ಇದು ತುಂಬ ಅಂದರೆ 2 ಥರದ್ದಿದೆ. ಒಂದು ಟ್ರಾನ್ಸ್ಪರೆಂಟ್ 2-way ಟೇಪು, ಅದು ದಪ್ಪ ಇರುತ್ತೆ, ಅಂಟಿಸೋದು ಈಸಿ. ಬಟ್ ಇದು ತುಂಬ ತೆಳ್ಳಗಿದೆ. ನಾನು ಕೆಲವು ಪೀಸಿಗೆ ಮಾತ್ರ ಅದನ್ನು ಯೂಸ್ ಮಾಡಿದರೆ ಅದು ಸರಿ ಕಾಣಲ್ಲ. ಬೇರೆ ಎಲ್ಲ ಪೀಸ್ಗಳು ಏನು ಸರಿಯಾಗಿ ಅಂಟಿರುತ್ತೆ, ಇದು ಸ್ವಲ್ಪ ಎದ್ದು ಬಂದಾಗ ಕಾಣುತ್ತೆ. ಅದಕ್ಕೇ ನಾನು ಈ ತೆಳುವಾಗಿರೋದನ್ನು ತಗೊಂಡು ಹಚ್ತಾ ಇದ್ದೀನಿ. ಈ ಟೇಪು ಸ್ವಲ್ಪ ಕಷ್ಟ ತೆಗೆಯೋದು, ಯಾಕೆಂದರೆ ಅದು ತುಂಬ ಥಿನ್ ಇದೆ. ನಾರ್ಮಲ್ ಕಣ್ಣಿಗೆ ಕಾಣಿಸೋದೇನೇ ಇಲ್ಲ. ಅಂದರೆ ಕೈಯಲ್ಲಿ ಹೀಗೆ ಮಾಡಿ ಅದನ್ನು ಬಿಡಿಸ್ಕೋಬೇಕು. ಅದರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ತು ನನಗೆ. ನಾನು 3-4 ಪೀಸೇನೋ ಅಂಟಿಸಿದ್ದು ಈಗ. ಅದು ಕೂಡ ನನಗೆ ಸುಮಾರು ಒಂದು 10 ನಿಮಿಷದ ಮೇಲೆ ತಗೊಳ್ತು. ಅಷ್ಟಿಲ್ಲಿ ಕೆಲಸ ಮುಗಿದ ಮೇಲೆ ತುಂಬ ಖುಷಿ ಆಯಿತು, ಯಾಕೆಂದರೆ ನೀಟಾಗಿ ಕಾಣುತ್ತಲ್ವಾ, ಅದಕ್ಕೇ. ಸೊ ಬೆಳಿಗ್ಗೆ ಅಂದರೆ ಒಂದು 10 ನಿಮಿಷ ಈ ಕೆಲಸ ಕೂಡ ಮುಗಿಸ್ಕೊಂಡೆ ಇವತ್ತು. ಅದರಿಂದ ಏನು ಪೆಂಡಿಂಗ್ ಇರೋ 1-2 ಸಣ್ಣ ಪುಟ್ಟ ಕೆಲಸಗಳು ಮುಗಿದ್ವು. ಇನ್ನೂ ಸುಮಾರು ಕೆಲಸ ಪೆಂಡಿಂಗ್ ಇದೆ. ನಾನೇನು ಗೊತ್ತಾ, ಇದೊಂದು ಸಣ್ಣ ಕೆಲಸ ಅಲ್ಲ, ಆಮೇಲೆ ಮಾಡ್ತೀನಿ ಅಂತ ಹೀಗೆ ಮುಂದೂಡ್ತೀನಿ ನಾನು. ಪ್ರೊಕ್ರಾಸ್ಟಿನೇಷನ್ ತುಂಬ ಜಾಸ್ತಿ ಇದೆ ನಂದು. ಈ ಗುಣ ಯಾರ್ಯಾರಿಗೆ ನಿಮಗಿದೆ ಅಂತ ತಿಳಿಸಿ ಆಯಿತಾ. ನಾರ್ಮಲಿ ಎಲ್ಲರಲ್ಲೂ ಇರುತ್ತೆ, ಬಟ್ ಡಿಗ್ರಿ ವೇರೀಸ್. ಕೆಲವ್ರಿಗೆ ಆಗಲ್ಲ. ಅದೊಂದು ಕೆಲಸ ಪೆಂಡಿಂಗ್ ಇದೆ ಅಂದರೆ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಮನಸ್ಸು ಬರಲ್ಲ, ಅದನ್ನು ಮುಗಿಸಿಯೇ ಕುತ್ಕೋಬೇಕು, ಆ ಥರ ಇರ್ತಾರೆ. ಆ ಥರದವರು ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೋತಾರೆ, ಅದಾಗಿಲ್ಲ ಇದಾಗಿಲ್ಲ ಅಂತ. ಒಂದು ಸ್ವಲ್ಪ ಓಕೆ ಅಂತ ಈಸಿ ಗೋಯಿಂಗ್ ಇದ್ದರೆ ಟೆನ್ಷನ್ ಕಡಿಮೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಮಧ್ಯೆ ಪೀಸ್ ಬೀಳಬಾರ್ದು, ಹಾಗೆ ಇದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಬಟರ್ಫ್ಲೈ, ತುಂಬ ಇಷ್ಟ. ಫ್ರೆಂಡ್ಸ್, ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬೈ.